ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್. ಇವತ್ತು ಸೀದಾ ರೆಡಿಯಾಗಿ ನೋಡಿ, ನಾನು ಔಟ್ಫಿಟ್ ಇದು ಇವತ್ತೊಂದು ಫುಲ್ ರೆಡಿಯಾಗಿ ಆ ಕಡೆ ಹೊಂಟೆ ಅಂದರೆ ಕಾಲೇಜ್ ಕಡೆ ಹೊಂಟೆ. ನಿನ್ನೆ ಓರಿಯಂಟೇಷನ್ ಡೇ ಮಾಡ್ತೀನಿ ಅಂದ್ಬಿಟ್ಟು ನಮ್ಮ ಕಾಲೇಜಲ್ಲಿ ಬರೀ ಭಾಷಣ ಕೊಯ್ತವ್ರಂತೆ ಫ್ರೆಂಡ್ಸ್. ನಾವು ನೋಡಿದ್ರೆ ಮಧ್ಯಕ್ಕೆ ಎದ್ದು ಬಂದುಬಿಟ್ರಿ. ಒಳ್ಳೇದಾಯ್ತಲ್ಲ, ಮಧ್ಯಕ್ಕೆ ಎದ್ದು ಬಂದಿದ್ದು. ಇವತ್ತೇನೋ ಅಲಾಟ್ಮೆಂಟ್, ಕ್ಲಾಸ್ ಅಲಾಟ್ಮೆಂಟ್ ಅಂತ ನೋಡೋಣ ಏನು ಅಲಾಟ್ ಮಾಡ್ತಾರೆ, ಯಾರ್ಯಾರು ಎಲ್ಲೆಲ್ಲಿ ಹಾಕ್ತಾರೆ, ಎಲ್ಲೆಲ್ಲಿ ಬಿಸಾಕ್ತಾರೆ ಅಂತ ನೋಡೋಣ. ನೆಕ್ಸ್ಟ್ ಮೀಟ್ ಇನ್ ಕಾಲೇಜ್. ರೆಡಿಯಾಗಿದ್ದೆಲ್ಲ ಆಯಿತು. ಇವಾಗ ಕಾಲೇಜ್ ಕಡೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ಅದೇನು ಮಾಡ್ತಾರೆ ನೋಡೇ ಬಿಡೋಣ ಇವತ್ತು. 1 hour later. ಹಾಯ್ ಗೈಸ್, ಇವಾಗ ಕಾಲೇಜ್ ಹತ್ರ ನೇರ್ ಬಂದ್ರಿ. ಈ ನನ್ನ ಮಗ ಸಿಗ್ತಾ ಗಾಡೀಲಿ ಹೋಗ್ತಾ ಇದ್ದೀವಿ. ನೋಡಿ ಯಾವ ಗಾಡಿ? ಸ್ಪ್ಲೆಂಡರ್, ಹೀರೋ ಹೊಂಡ ನಮ್ದು ಹೀರೋ ಇದು. ಬಡವ್ರ ಮನೆ ಮಕ್ಳಿಗೆಲ್ಲ ಹೀರೋ ಗೈಸ್ ಇರೋದು ಈ ಗಾಡಿ. ಕಾಲದಲ್ಲಿ ಹೆಂಗಿತ್ತು ಗೊತ್ತಾ ಗಾಡಿ? ಗೈಸ್ ನೋಡಿ ಗೈಸ್, ಅವಾಗಿಂದ ಕುಯ್ತಾನೆ ಗೈಸ್. 1 hour ಆಯಿತು ಬಂದು ನಾವು ಕುಯ್ತಾನೆ ಅವ್ರೆ. ಏನು ಮಾಡೋದು ಹೇಳ್ರಿ, ಥರ ರೋದನೆ ಕೊಡ್ತಾರೆ ಫ್ರೆಂಡ್ಸ್. ನೋಡಿ ಅಲ್ಲಿ ಗೇಮ್ ಆಡಿಸ್ತಾರೆ, ಆಟ ಆಡಿಸ್ತಾರೆ ನೋಡಿ ಫ್ರೆಂಡ್ಸ್. ಅಲ್ಲಿ ಏನೋ ಡ್ಯಾನ್ಸ್. Put your highest qualification as undergraduate bachelor's degree. ಫಂಕ್ಷನ್ ಏನ್ ಗೊತ್ತಾ ಅಂದ್ರೆ ಓರಿಯಂಟೇಷನ್ ಡೇ ಅಂತ ಕರ್ಸ್ಬಿಟ್ಟು ಏನಂತ ಅಂದ್ರು ಅಂದ್ರೆ ಡ್ಯಾನ್ಸ್ ಅಂತ. ಇಲ್ಲಿ ನೋಡಿ ಗೈಸ್, ಇದು ನಮ್ಮ ಕಾಲೇಜ್ಗೆ ಕುಯ್ತಾನೆ ಅವ್ರೆ ಇನ್ನೂ ಮುಗ್ದಿಲ್ಲ. ಇದು ನಮ್ಮ ಕಾಲೇಜ್. ಆದ್ರೆ ಆಕ್ಚುಲಿ ಇದು ಚೆನ್ನಾಗಿರೋದು. 1 hour later. ಫೈನಲಿ ಫ್ರೆಂಡ್ಸ್, ಮನೆಗೆ ಬಂದು ರೀಚ್ ಆದೆ. ಏನು ಕೆಲಸ ಇಲ್ಲ ಇವಾಗ. ತಿನ್ನೋದು, ಮಲ್ಕೊಳ್ಳೋದು. ನಾಳೆ ಕಾಲೇಜ್ ಸ್ಟಾರ್ಟ್ ಅಂತೆ. ನಾಳೆಯಿಂದ ಕಾಲೇಜಿಗೆ ಹೋಗೋದು, ಬರೋದು, ಅಷ್ಟೇ ಕೆಲಸ ನಮಗೆ ಇನ್ಮೇಲೆ. ಓಕೆ ಫ್ರೆಂಡ್ಸ್, ಟಾಟಾ, ಬಾಯ್ ಬಾಯ್. ಮೀಟ್ ಯು ನೆಕ್ಸ್ಟ್ ಬ್ಲಾಗ್.